ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಮೇ 21 ಅಂತಾರಾಷ್ಟ್ರೀಯ ಚಹಾ ದಿನ. ಇವತ್ತು ವಿಶ್ವವ್ಯಾಪಿಯಾಗಿ ಈ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಆಚರಿಸ್ತೀವಿ. ಈ ದಿನದ ವಿಶೇಷತೆ ಏನಪ್ಪಾ ಅಂತಂದ್ರ, ಚಹಾ ನಮ್ಮ ಜೀವನದೊಳಗ ಹಾಸು ಹೊಕ್ಕಾದಂತ ಒಂದು ಪಾನೀಯ. ನಾವು ರಿಫ್ರೆಶ್ ಆಗ್ಲಿಕ್ಕೆ ಚಹಾ ಸೇವನೆಯನ್ನ ಮಾಡ್ತೀವಿ. ಅದಕ್ಕೆ ಬಹಳ ಪೂರ್ವದ ಇತಿಹಾಸ ಕೂಡ ಇದೆ. ಇವತ್ತು ಚಹಾ ದಿನಾಚರಣೆ ಅಂದ ತಕ್ಷಣ ನಾವೊಂದು ವಿಶೇಷ ಸಂದರ್ಶನವನ್ನ ನಾವು ಮಾಡ್ತಾ ಇದ್ದೀವಿ. ಅದು ಕೂಡ ನಮ್ಮ ಇಳಕಲ್ ನಗರದ ಮಾರುಕಟ್ಟೆಯಲ್ಲಿರುವಂತಹ ಪ್ರತಿಷ್ಠಿತ ರಂಗ್ರೇಜ್ ಟೀ ಡಿಪೋನ ಮಾಲೀಕರಾದಂತ ಶ್ರೀ ಉಮೇಶ್ ರಂಗ್ರೇಜ್ ಅವ್ರ ಜೊತೆ ಇವತ್ತು ವಿಶೇಷ ಸಂದರ್ಶನವನ್ನ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಚಹಾ ದಿನಾಚರಣೆ, ಚಹಾ ಪುಡಿ ಮಾರುವವ್ರ ಜೊತೆ ನಾವು ಸಂದರ್ಶನ ಮಾಡಿದಾಗ ಅದ್ರ ಬಗ್ಗೆ ಇನ್ನೊಂದಿಷ್ಟು ವಿಷಯಗಳನ್ನ ತಿಳ್ಕೊಂಡಂಗಾಗತ್ತ. ಆ ಸಂದರ್ಶನಕ್ಕೊಂದು ಮಹತ್ವ ಬರುತ್ತೆ ಅನ್ನುವಂತ ವಿಚಾರದೊಂದಿಗೆ ಇವತ್ತು ನಾವು ಉಮೇಶ್ ರಂಗ್ರೇಜ್ ಅವರ ರಂಗ್ರೇಜ್ ಟೀ ಡಿಪೋದಲ್ಲಿ ಇವತ್ತು ಈ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಶನಕ್ಕೆ ಉಮೇಶ್ ರಂಗ್ರೇಜ್ ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಮೇಶ್ ರಂಗ್ರೇಜ್ ಅವರೇ, ತಮಗೆ ಈ ಸಂದರ್ಶನಕ್ಕೆ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಥಮದಲ್ಲಿ ಚಹಾ, ನಾನಾಗ್ಲೇ ಹೇಳ್ದಂಗ ನಮ್ಮ ಸಾರ್ವಜನಿಕ ಜೀವನದೊಳಗ ಅದು ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವೇ ಆಗಿದೆ. ಚಹಾ ಬಗ್ಗೆ ತಾವು ವಿಶೇಷವಾಗಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಆಮೇಲೆ ನಿಮ್ಮ ಗ್ರಾಹಕರಿಗೆ ಹಾಗೆ ವಿಶ್ವದಾದ್ಯಂತ ಇರುವಂತಹ ಚಹಾ ಪ್ರಿಯರಿಗೆ ನೀವು ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಇವತ್ತಿನ ದಿನ? ಮೊದಲಿಗೆ ನಮಸ್ಕಾರ ಗೋಪಿಜಿ. ನಮಸ್ಕಾರ. ಹಾಗೂ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಹಾಗೂ ಇವತ್ತು ಮೇ 21 ವಿಶ್ವ ಚಹಾ ದಿನ. ತಮ್ಮೆಲ್ಲರಿಗೂ ಚಹಾ ದಿನದ ಶುಭಾಶಯಗಳು. ತಮಗೂ ಕೂಡ ಚಹಾ ದಿನದ ಶುಭಾಶಯಗಳು. ಧನ್ಯವಾದಗಳು. ಚಹಾ ಅಂದ ತಕ್ಷಣ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ, ಎಷ್ಟು ಒಂದು ಶುಭ ಕಾರ್ಯ ಇದ್ರು ಕೂಡ, ನೀವು ಏನ್ ಮಾಡದಿದ್ರು ಕೂಡ ಫಸ್ಟ್ ಅವ್ರಿಗೆ ಒಂದ್ ಕಪ್ ಚಹಾ ಕೊಟ್ಟ ತಕ್ಷಣ ಅವ್ರಿಗೆ ರಿಫ್ರೆಶ್ ಆಗಿಬಿಡ್ತಾರೆ. ದಣದ್ ಬಂದಿರ್ತಾರೆ ಊರಿಂದ, ಅವ್ರಿಗೆ ಒಂದ್ ಕಪ್ ಚಹಾ ಕೊಟ್ಬಿಡಿದ್ರೆ ರಿಫ್ರೆಶ್ ಆಗಿಬಿಡ್ತಾರೆ. ಚಹಾ ಅಂದ್ರೆ ಎಲ್ಲದಕ್ಕೂ ಒಂದು ಅಂಟ್ಕೊಂಡ್ ಬಂದಂತ ಒಂದು ಪಾನೀಯ ಆಗಿಬಿಟ್ಟಿದೆ ಇವತ್ತು. ನೀವು ಅವ್ರಿಗೆ ಏನ್ ಕೊಡ್ಲಿಲ್ಲ ಒಂದ್ ಕಪ್ ಚಹಾ ಕೊಟ್ಬಿಟ್ರೆ ಅವ್ರು ಬಹಳ ರಿಫ್ರೆಶ್ ಆಗಿಬಿಡ್ತಾರೆ. ನೆಕ್ಸ್ಟ್, ಈಗ ಚಹಾ ಅಂದ ತಕ್ಷಣ ನಮ್ಗೆಲ್ಲರಿಗೂ ಖುಷಿ ಕೊಡೋದೇನಂತಂದ್ರೆ, ಮಳೆಗಾಲದಲ್ಲಿ ಬಹಳ ನಮ್ಗೆ ಖುಷಿ ಕೊಡುತ್ತೆ. ಬೇಸಿಗೆಯಲ್ಲಿ ಎಷ್ಟು ಶೆಕೆ ಇದ್ರು ಕೂಡ ನಾವು ಮನೆ ಹೋದ ತಕ್ಷಣ ರಿಫ್ರೆಶ್ ಆಗಿ ಅವಾಗ್ನು ಕೂಡ ಚಹಾ ಕುಡಿತೀವಿ. ಚಳಿಗಾಲ ಅಂತೂ ಹೇಳೋದು ಬೇಡ, 2 ಕಪ್ ಕುಡಿಯೋರು 4 ಕಪ್ ಅಂತೂ ಕುಡಿತಾರ. ಹಿಂಗಾಗಿ ಚಹಾ ಇವತ್ತು ಎಲ್ಲದರಲ್ಲಿನೂ, ಎಲ್ಲ ಕಾರ್ಯಕ್ರಮಗಳೆಲ್ಲನೂ, ದುಃಖ ಇರ್ಲಿ ಕಷ್ಟ ಇರ್ಲಿ ಸುಖದಲ್ಲಿ ಕೂಡ ಚಹಾ ಬೇಕು ಅಂತ ಜನರಿಗೆ ಅದೊಂದು ಚಹಾ ಪಾನಿ ಅನ್ನೋದು ಬಹಳ ಖುಷಿ ಕೊಡುತ್ತೆ ಇವತ್ತು. ಈ ಚಹಾ ಪುಡಿ ವ್ಯಾಪಾರ ಇವತ್ತು ನಿಮ್ಮ ವ್ಯಾಪಾರ, ವಿಶೇಷವಾಗಿ ನಿಮ್ಮ ಕುಟುಂಬ ಚಹಾ ಪುಡಿಯ ವ್ಯಾಪಾರವನ್ನ 50 ವರ್ಷದಿಂದ ಮಾಡ್ಕೊಂಡ್ ಬಂದಿದೆ. ಇವತ್ತು 2025ನೇ ಇಸ್ವಿಯಲ್ಲಿ ನಾವಿದ್ದೇವೆ. ಅಂದ್ರೆ 1975ರಲ್ಲಿ ನಿಮ್ಮ ತಂದೆಯವರು ಚಹಾ ಪುಡಿ ವ್ಯಾಪಾರವನ್ನ ಪ್ರಾರಂಭ ಮಾಡಿದ ವಿಷಯವನ್ನ ನೀವು ಹೀಗೆ ಒಮ್ಮೆ ಚರ್ಚೆ ಮಾಡ್ಬೇಕಾದ್ರೆ ಹೇಳಿದ್ರು. ಈ ಚಹಾ ಪುಡಿ ವ್ಯಾಪಾರ ನಿಮ್ ತಂದೆಯವರ ಕಾಲಘಟ್ಟದಲ್ಲಿ ಯಾವ ರೀತಿ ಪ್ರಾರಂಭ ಆಯ್ತು, ಅದರದ್ದು ಇತಿಹಾಸ ಏನಿದೆ ಅಂತ ವೀಕ್ಷಕರಿಗೆ ನನಗೆ ಸ್ವಲ್ಪ ತಿಳಿಸ್ಕೊಡಿ. ಎಸ್, ನೋಡಿ, ಮೊದಲು ನಮ್ಮ ತಾತನವರು ಶ್ರೀಯುತ ತಿಪ್ಪಣ್ಣ ರಂಗ್ರೇಜ್ ಅಂತ ಹೇಳಿ, ಅವರು ಮೂಲತಃ ನೇಕಾರಿಕೆ ಉದ್ಯೋಗದಲ್ಲಿ ಬಂದವರು. ಮನೆಯಲ್ಲಿ 4 ಮಗಗಳು ಇದ್ದು, ಅಷ್ಟರಲ್ಲಿನೇ ಅವರು ಜೀವನ ಸಾಗಿಸ್ಬೇಕಾಗಿತ್ತು. ತದನಂತರ ನಮ್ಮ ತಂದೆಯವರು ಕೂಡ ಒಂದು 6 ತಿಂಗಳ ಕಾಲ ನೇಕಾರಿಕೆಯನ್ನು ಮಾಡಿದ್ರು. ಆಮೇಲೆ ನಮ್ಮ ತಾತನವ್ರು ಏನ್ ಮಾಡಿದ್ರಿ, ಇಷ್ಟರಲ್ಲಿ ಜೀವನ ನಡೆಯಂಗಿಲ್ಲ ಅಂತ ಹೇಳಿ ಒಂದು ಸಣ್ಣ ಕಿರಾಣಿ ಶಾಪ್ ಮಾಡ್ಕೊಂಡ್ರು ನಯ್ಯೋದ್ ಬಿಟ್ಟು. ಅಲ್ಲಿಗೆ 3 ಮಗ ಉಳಿದು ನಮ್ಮ ಮನೇಲಿ. ಆಮೇಲೆ ತಂದೆಯವರು ಒಂದು ವಿಚಾರ ಮಾಡಿದ್ರು, 6 ತಿಂಗಳ ಆದ ತಕ್ಷಣ ಇಷ್ಟಾಗಂತ ಕುಂತ ನಮ್ ಜೀವನ ನಡೆಯಂಗಿಲ್ಲ, ಬೇರೆ ಏನಾದ್ರೂ ನಾವು ಹೆಂಗ್ ಚೇಂಜ್ ಮಾಡೋಣಲ್ಲ ಅಂತ ಹೇಳಿ ವಿಚಾರ ಮಾಡ್ತಾ ಕುಂತಾಗ ಅವ್ರ ತಲೆಯಲ್ಲಿ ಮೊಟ್ಟ ಮೊದಲಿಗೆ ಹೊಡೆದಿದ್ದು ಚಹಾ ಪುಡಿ ಬಿಸ್ನೆಸ್ ಮಾಡೋಣ ಅಂತ ಹೇಳಿ. ಅವರು ನೋಡೋಣ ಅಂತ ಹೇಳಿ ಹುಬ್ಳಿ ಒಳಗೆ ಹೋಗಿ, ಅಲ್ಲೇ ಒಂದು ಪಾರ್ಟಿ ಹತ್ರ ಹೋಗಿ ಒಂದು 5 ಚೀಲ, ಆಗಿನ ಕಾಲದಾಗ 5 ಚೀಲ ಅಂದ್ರೆ ಬಹಳ ದೊಡ್ಡ ಅದು ಬಹಳ ದೊಡ್ಡ ಸ್ಟಾಕ್ ಅದು. ಅಲ್ಲಿಂದ 5 ಚೀಲ ತಗೊಂಡ್ಬಂದು ಅದನ್ನೆಲ್ಲ ಆಮೇಲೆ ಹೆಂಗ್ ಬ್ರ್ಯಾಂಡ್ ಮಾಡ್ಬೇಕು ಏನು ಅದನ್ನ ಸ್ವಂತ ತಾವೇ ಅದನ್ನ ತಲೆ ಓಡಿಸಿ ತಾವೇ ಪ್ಯಾಕಿಂಗ್ ಮಾಡ್ಕೊಂಡು, 1/4 ಕಿಲೋ 1/2 ಕಿಲೋ ಪ್ಯಾಕಿಂಗ್ ಮಾಡ್ಕೊಂಡು, ಕೈಯಲ್ಲಿ ಹಿಡ್ಕೊಂಡು ಊರು ತುಂಬಾ ಹೊಸ ಗಿರಾಕಿ ಹುಡ್ಕೊಂಡು ಎಲ್ಲ ಚಹಾದ ಅಂಗಡಿ ಕೊಟ್ಟು, ಶಾಂಪಲ್ಸ್ ಕೊಟ್ಟು, ಹಿಂಗೆ ನಡೀತಾ ಬಂತು. ಕಸ್ಟಮರ್ನ ಹಚ್ಕೊಂಡ್ರು. ಆಮೇಲೆ ಕ್ವಾಲಿಟೀಸ್ ಅಂತೂ ಅವರು ಆಲ್ಮೋಸ್ಟ್ ಚಲೋ ಕ್ವಾಲಿಟೀಸ್ ತರಿಸ್ತಿದ್ರು ಅಪ್ಪಾಜಿ ಅವರು. ಕಾಂಪ್ರಮೈಸ್. ಅಂದ್ರ ನಮ್ಮ ಅಜ್ಜಾನು ಅವ್ರಿಗೆ ಅದೇ ಹೇಳ್ತಿದ್ರು. ಅಂದ್ರೆ ನಮ್ಮ ಅಪ್ಪಾಜಿ ಅವರು ಮಾರ್ಕೆಟಿಂಗ್ ಏನ್ ಮಾಡಿದ್ರು ಕೂಡ ಒಳ್ಳೆ ಕ್ವಾಲಿಟಿ ಮಾಡ್ರಿ ಅಂತ ಹೇಳ್ತಿದ್ರು.
ಅದನ್ನ ಒಂದು ತಲೆಯಾಗಿ ಇಟ್ಕೊಂಡು ಚಲೋ ಕ್ವಾಲಿಟಿಯನ್ನು ಕೊಡ್ತಾ ಕೊಡ್ತಾ ಏನ್ ಮಾಡಿದ್ವಿ, ಆಲ್ಮೋಸ್ಟ್ ಇಲ್ಕಲ್ಲಲ್ಲಿ ಎಲ್ಲಾ ಚಾ ಅಂಗಡಿಯವರು ನಮ್ಮ ಹತ್ರ ತಗೊಂಡಂಗಾಯ್ತು. ಹಿಂಗಾಗಿ ಅದು ಚಾಪುಡಿ ಬಿಸ್ನೆಸ್ ಹಂಗೆ ನಡೀತು. ಅಪ್ಪಾಜಿಯವರು ಕೈಯಾಗ ಹಿಡ್ಕೊಂಡು ಹೋಗ್ತಿದ್ರು. ಆಮೇಲೆ ಏನಾಯ್ತ್ರಿ, ನಾವ್ ಒಂದ್ ಸ್ವಲ್ಪ 5th 4th ಕ್ಲಾಸಿಗೆ ಹಿಂಗ್ ಬಂದಾಗ ನಮಗೂ ಸ್ವಲ್ಪ ಅದ್ರ ಬಗ್ಗೆ ಒಬ್ರು ಆಗ್ತಾರಲ್ಲ ಅಂತ ಹೇಳಿ ಅವ್ರಿಗೆ ಬ್ಲೈಂಡ್ ಮಾಡಕ್, ನಾವು ಪ್ಯಾಕಿಂಗ್ ಮಾಡಕ್ ಹೆಲ್ಪ್ ಮಾಡಕ್ ಕೈ ಜೋಡಿಸಿ ಅವ್ರಿಗೆ ನಾವು ಕೈ ಜೋಡಿಸಿದ್ವಿ. ಅದ ನಂತರ ಏನಾಯ್ತು, ಸೈಕಲ್ ತಗೊಂಡ್ವಿ. ಅದೊಂದು ನಮಗ್ ದೊಡ್ಡ ಖುಷಿ ಆಗಿತ್ತು ಅವಾಗ. ಸೈಕಲ್ ಅಂದ್ರೆ ಅದು ಗಾಡಿ ಇದ್ದಂಗೆ ನಮಗೆ ಅವಾಗ. ಆಮೇಲೆ ಅವ್ರಿಗೆ ನಾನು ಪಾವ್ಗಳು ಅರ್ಧ ಕಿಲೋ ಪ್ಯಾಕ್ ಮಾಡಿ ಚೀಲದಾಗ ನಾನು ತುಂಬ ಕೊಡ್ತಿದ್ದೆ. ಅಪ್ಪಾಜಿ ಸೈಕಲ್ ಮೇಲೆ ಹೋಗಿ ಎಲ್ಲರಿಗೂ ಹಾಕಿ ಬರ್ತಿದ್ರು. ಹಿಂಗ ಕಂಟಿನ್ಯೂಸ್ ಆಗಿ ಬಹಳ ದಿನದ ಇದು ಚೈನ್ ಇದು ಪಯಣ. ಬಹಳ ದಿವಸದ್ದು. ನಾನು 10th ಬರೋವರೆಗೂ ಅಪ್ಪಾಜಿ ಸೈಕಲ್ ಮೇಲೆನೆ ಅಡ್ಡಾಡ್ತಿದ್ರು. ಅವ್ರು ಗಾಡಿ ಹೊಡೆದೇ ಇಲ್ಲ ಯಾವಾಗ್ಲೂ. ಆಮೇಲೆ ಅವ್ರ ಊರಿಗೆ ಹೋಗ್ಬೇಕಾದ್ ಬಂತು. ಅಂತ ಸಮಯದಲ್ಲಿ ನಾನು ಅಡ್ಡಾಡ್ತಿದ್ದೆ. ನಾನು ಕೂಡ ಸೈಕಲ್ ಮೇಲೆ ಅಡ್ಡಾಡಿ ಎಷ್ಟೋ ಸಲ ಸ್ಕೂಲ್ ನಾನು ಬಂಕ್ ಮಾಡಿ ಬಿಸ್ನೆಸ್ ಮಾಡ್ತಿದ್ದೆ. ಯಾಕಂದ್ರೆ ಅವಾಗ ಜೀವನ ನಡಿಬೇಕಾದ್ರೆ ಬಿಸ್ನೆಸ್ ಮೇಲೆ ಹಂಗೆ ಇತ್ತು. ಆಮೇಲೆ ನಂಗೆ ಅದು ಮಾಡ್ತಾ ಈ ಬಿಸ್ನೆಸ್ ಮೇಲೆ ಬಹಳ ಇಂಟ್ರೆಸ್ಟ್ ಬಂದ್ಬಿಡ್ತು ನಂಗೆ. ಎಲ್ಲೋ ಒಂದ್ ಜೀವನದಾಗ ನಮ್ಗೆ ಇದು ಕೈ ಹಿಡಿತೈತಿ ಅಂತ ಅನ್ಸಿತ್ತು ನನಗೆ. ಹಿಂಗಾಗಿ ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಅಪ್ಪಾಜಿ ರಿಟೈರ್ಮೆಂಟ್ ಆದ್ರು. ಅವ್ರಿಗೆ ರೆಸ್ಟ್ ಕೊಟ್ವಿ. ನಾವು ಒಂದು ಶಾಪ್ ಮಾಡ್ಕೊಂಡ್ವಿ. ನಾವು ಅದನ್ನೇ ಬಿಸ್ನೆಸ್ ಈಗ ಅದಕ್ಕಿಂತ ಹೆಂಗೆ ಅಪ್ಡೇಟ್ಸ್ ಮಾಡ್ಕೊತ ಬಂದ್ವಿ. ಆ ಅಪ್ಡೇಟ್ ಮುಖಾಂತರ ನಾವು ಇನ್ನೂ ಅದು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಇವತ್ತು ಈ ಲೆವೆಲ್ ಬಂದಿದ್ದೀರಿ. ಹೀಗೆ ಚಹಾಪುಡಿ ವ್ಯಾಪಾರದ ಬಗ್ಗೆ ನೀವು ನಡೆದು ಬಂದ ದಾರಿ ಅಂದ್ರೆ ಚಹಾಪುಡಿ ಜೊತೆಗಿನ ನಿಮ್ಮ ಕುಟುಂಬ, ನಿಮ್ಮ ವ್ಯಾವಹಾರಿಕ ನಂಟನ್ನು ನೀವು ಹೇಳಿದ್ರಿ. ಈ ಚಹಾಪುಡಿ ನೀವು ಎಲ್ಲಿಂದ ಖರೀದಿಸ್ತೀರಿ? ಆಮೇಲೆ ನೀವು ಖರೀದಿಸುವಂತ ಚಹಾಪುಡಿಯ ಗುಣಮಟ್ಟ ಯಾವ ರೀತಿ ಪರೀಕ್ಷೆ ಮಾಡ್ತೀರಿ? ಇದು ಹಿಂಗೆ ನಡೀತಾ ಬರ್ತಿತ್ತು. ನಾವು ಕೂಡ ಬಹಳ ದಿನ ಹಂಗೆ ಮಾಡಿದೀವಿ. ಯಾಕಂದ್ರೆ ನಮಗೂ ಇನ್ನೂ ಅಷ್ಟೊಂದು ನಾಲೆಜ್ ಇದ್ದಿಲ್ಲ ಹಿಂಗ ಮಾಡ್ಬೇಕು. ಬಟ್ ಹುಬ್ಳಿಯಲ್ಲೂ ಕೂಡ, ಹುಬ್ಳಿ ಬಿಜಾಪುರದಾಗ ಚಲೋ ಮಾಲ್ ಸಿಕ್ತಿತ್ತು, ವೆರೈಟಿ ಸಿಕ್ತಿದ್ದು. ಅಲ್ಲಿಂದ ತಗೊಂಡ್ಬರ್ತಿದ್ವಿ. ನಮಗ ಒಬ್ರು ಆತ್ಮೀಯರು, ಸ್ಪೆಷಲಿ ನಾನು ಕಸ್ಟಮರ್ ಜೋಡಿ ಆಗಲಿ ಪಾರ್ಟಿ ಜೋಡಿ ಆಗಲಿ ರಿಲೇಶನ್ಶಿಪ್ ಭಾಳ ಚೆನ್ನಾಗಿ ಇಟ್ಕೊಂಡಿರ್ತೀನಿ. ಆ ರಿಲೇಶನ್ಶಿಪ್ ಇಟ್ಕೊಂಡ ತಕ್ಷಣ ಅವ್ರು ಏನ್ ಮಾಡಿದ್ರು, ನನಗೆ ಹಿಂಗ್ ಮಾಡ್ಬೇಕು, ಇಲ್ಲೇ ಖರೀದಿ ಮಾಡ್ಬೇಕು, ಇಂಥ ಸೀಸನ್ ಒಳಗೆ ಖರೀದಿ ಮಾಡ್ಬೇಕು ಅಂತ ಆ ಪುಣ್ಯಾತ್ಮರು ನನಗೆ ಒಮ್ಮೆ ಹೇಳ್ಕೊಟ್ರು. ನಾನು ಅದನ್ನೇ ಗೈಡ್ಲೈನ್ಸ್ ಆಗಿ ತಗೊಂಡು ಇವತ್ತರಿಗೆ ನಾನು ನೆನೆಸ್ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಅದ ಗೈಡ್ಲೈನ್ಸ್ ತಗೊಂಡು ನಾನು ಮತ್ತಿಷ್ಟು ಅಪ್ಡೇಟ್ ತಗೊಂಡೆ. ನನ್ನ ಇದರಲ್ಲಿ ಈ ಮೊಬೈಲ್ಸ್ ಎಲ್ಲ ಅದಾವು, ಗೂಗಲ್ ಸರ್ಚ್ ಮಾಡಿದ್ರೆ ಎಲ್ಲ ಸಿಗುತ್ತೆ. ಆ ಒಂದು ಇದರಲ್ಲಿ ಹೋಗಿ ಡೈರೆಕ್ಟ್ಲಿ ಆಸಾಮಿಂದ ತರಿಸೋದು ಹೆಂಗೆ, ಅಲ್ಲಿ ಎಷ್ಟು ವೆರೈಟಿ ಸಿಗ್ತಾವು, ಆಮೇಲೆ ಅಲ್ಲಿ ತಗೊಂಡ್ರೆ ಇಲ್ಲಿ ತಗೊಂಡ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಇನ್ನೂ ಉಳಿತೈತಿ, ಹಂಗೆಲ್ಲ ಕ್ಯಾಲ್ಕುಲೇಟ್ ಹಾಕೊಂಡು, ಆಮೇಲೆ ಯಾವ ಥರ ನಾವು ಬ್ಲ್ಯಾಂಡ್ ಅಂದ್ರೆ ಮಿಕ್ಸ್ ಅಪ್ ಹೆಂಗೆ ಮಾಡ್ಕೋಬೇಕು, ಹಂಗೆಲ್ಲ ನಾವು ಖರೀದಿ ಮಾಡಕ್ಕೆ ಈಗಂತೂ ನಾವು ಡೈರೆಕ್ಟ್ ಎಲ್ಲ ಆಸಾಮಿಂದ ತರಿಸ್ತೀವಿ. ಸೀದಾ ಆಸಾಮ್ ಟು ಅಂದ್ರೆ ದಟ್ ಮೀನ್ಸ್ ಗಾರ್ಡನ್ ಟು ಸೀದಾ ರಂಗೇಶ್ ಡಿಪೋ. ಅಂದ್ರೆ ಖಾತ್ರಿ ಇರ್ತೈತಿ ನಮ್ಗೆ. ನಡ್ಬರ್ಕ್ ಎಲ್ಲಾದ್ರೂ ಹೋಗಿ ಬಂದ್ಬಿಟ್ಟು ಅದು ಏನ್ ಮಿಕ್ಸ್ ಆಗುತ್ತೆ ಏನೋ ಖಾತ್ರಿ ಇರಲ್ಲ. ಇದು ಖಾತ್ರಿಯಾಗಿ ಬಂದ್ಬಿಡ್ತೈತಿ ನಮ್ಗೆ. ಹಿಂಗ ನಾವು ಖರೀದಿ ಮಾಡ್ತೀವಿ ಇವಾಗ ವೆರೈಟಿ. ಆಮೇಲೆ ನಾವು ಕಸ್ಟಮರಿಗೆ ಖಾತ್ರಿ ಕೊಡ್ಬೇಕು ಅಂತಂದ್ರೆ ಸ್ಯಾಂಪಲ್ಸ್ ನಮಗ್ ಬರ್ತಾವ. ಫಸ್ಟ್ ಸ್ಯಾಂಪಲ್ಸ್ ನಮಗ ಲೋ ಕ್ವಾಲಿಟಿ ಎಣ್ಣೆಲಿಂದ ಹೈ ಕ್ವಾಲಿಟಿ ಒಳಗೂ ಬಂದಿರ್ತಾವ. ಆಕ್ಚುಲಿ ನಾವು ಅವ್ರಿಗೆ ಚಲೋದ ಕಳ್ಸ್ರಿ ಅಂತ ಹೇಳ್ತೀವಿ, ಬಟ್ ಅವರು ಎಲ್ಲಾ ರೀತಿನೂ ಕಳ್ಸಿರ್ತಾರೆ. ನಾವು ಅದರಲ್ಲಿ ನಮ್ಮ ಅಪ್ಪಾಜಿ ಹೇಳ್ಕೊಟ್ಟಂತ ಥಿಯರಿ ಒಳಗೆ ಚೆಕ್ ಮಾಡ್ತೀವಿ. ಫಸ್ಟ್ ನಾವು ಟೀ ಕುಡಿಯಂಗಿಲ್ಲ, ಅದನ್ನ ನಾವು ಲಿಕ್ಕರ್ ನೋಡ್ತೀವಿ. ನೀರೊಳಗೆ ಹಾಕಿ ಅದನ್ನ 2 ತಾಸು ಇಟ್ಟು ಅದನ್ನ ಲಿಕ್ಕರ್ ಚೆಕ್ ಮಾಡ್ತೀವಿ. ಲಿಕ್ಕರ್ ಚೆನ್ನಾಗಿ ಬಂತು ಅಂದ್ರೆ ಆಮೇಲೆ ಟೀ ಮಾಡಿ ನೋಡ್ತೀವಿ. ಟೀ ನಮಗೆ ಸ್ಯಾಟಿಸ್ಫೈಡ್ ಆದ್ಮೇಲೆ ಇಬ್ರಿಗೆ ಕುಡಿಸಿ ನೋಡ್ತೀವಿ. ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಿಂದ ಅವಾಗ ನಾವು ಖರೀದಿ ಮಾಡ್ತೀವಿ. ಖರೀದಿ ಮಾಡಿ ಅದ್ರೊಳಗೆ ಮತ್ತೆ ಏನ್ ಬ್ಲ್ಯಾಂಡ್ ಮಾಡಿದ್ರೆ ಅಂದ್ರೆ ಇದು ಮೇನ್ ಇದ್ರೆ ನಮ್ಮ ಬಿಸ್ನೆಸ್ ಬ್ಲ್ಯಾಂಡಿಂಗ್ ಅದು ಮೇನ್ ಒಂದು ಥಿಯರಿ ಅದ. ಮಿಕ್ಸ್ ಅಪ್ ಮಾಡೋದು ಒಂದು ಥಿಯರಿ ಅದ. ಅಂದ್ರೆ ದಟ್ ಮೀನ್ಸ್ ಕ್ವಾಲಿಟಿ ಕೊಡುತ್ತದೆ. ಈಗ ಒಂದು ಲಿಕ್ಕರ್ ಜಾಸ್ತಿ ಕೊಡುತ್ತೆ, ಒಂದು ಥಿಕ್ನೆಸ್ ಜಾಸ್ತಿ ಕೊಡುತ್ತೆ, ಇನ್ನೊಂದು ಕಲರ್ ಜಾಸ್ತಿ ಕೊಡುತ್ತೆ, ಇನ್ನೊಂದು ಟೇಸ್ಟ್ ಜಾಸ್ತಿ ಕೊಡುತ್ತೆ. ಅವೆಲ್ಲ ಬ್ಲ್ಯಾಂಡ್ ಅಪ್ ಮಾಡ್ಕೊಂಡು ಕಸ್ಟಮರಿಗೆ ನಾವು ಎಷ್ಟು ಚಲೋದ್ ಕೊಡ್ಬೇಕಾಗತ್ತೆ ನೋಡಿ, ಹಂಗೆಲ್ಲ ಸ್ಯಾಂಪಲ್ ಟೆಸ್ಟ್ ಮಾಡಿ ಕೌಂಟರ್ ಒಳಗೆ ಹಾಕ್ತೀವಿ. ಆಮೇಲೆ ನಮ್ದು ಹೆಂಗದ ರೀ, ಒಂದು ಕೌಂಟರ್ ಒಳಗೆ ನಾವು ಈಗ ನಾನು ಈ ಶಾಪ್ ಮಾಡಿ 17 ಇಯರ್ಸ್ ಆಯ್ತು. ಈ ಕೌಂಟರ್ ಒಳಗೆ 17 ಇಯರ್ಸ್ ಆದ್ರೂ ಕೂಡ ನಾನು ಕ್ವಾಲಿಟಿ ಚೇಂಜ್ ಮಾಡಿಲ್ಲ. ಒಂದೇ ಕ್ವಾಲಿಟಿ ಮೇಂಟೈನ್ ಹಂಗತೆ ನಾವು ಅಂತ ಕ್ವಾಲಿಟಿಯನ್ನ ಕಾಯ್ಕೊಂಡು ಬಂದಿದ್ವಿ. ಖರೀದಿ ಮಾಡೋದು ಅಷ್ಟೇ ಅಲ್ಲದೆ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದನ್ನ ಸ್ವತಃ ನೀವೇ ಚೆಕ್ ಮಾಡುವಂತದ ಒಂದೇನಿದೆಯಲ್ಲ, ನಿಜವಾಗ್ಲೂ ಅದು ಒಂದು ಯುನಿಕ್ ಮೆಥಡ್ ಅಂತ ನನ್ನ ಅನಿಸಿಕೆ. ಯಾಕಂದ್ರ ಯಾರಿಗಾದ್ರ ನಾವು ಅದನ್ನ ಮಾರಾಟ ಮಾಡ್ತೀವಿ ಅಂತಂದ್ರ ಅದ್ರ ಬಗ್ಗೆ ಮೊದಲು ನಾವು ತಿಳ್ಕೊಬೇಕಾದಂತ ಅವಶ್ಯಕತೆ ಇರುತ್ತೆ. ಸೊ ಆ ಒಂದು ನಿಟ್ಟಿನೊಳಗ ನೀವು ಮಾಡ್ತಾ ಇರೋದು ನಿಜವಾಗ್ಲೂ ಅದೊಂದು ಖುಷಿ. ಅದ್ರ ಬಗ್ಗೆ ನಮಗ ತೃಪ್ತಿ ಇದೆ ಆಸ್ ಎ ಕಸ್ಟಮರ್.
ಇನ್ನು ಚಹಾ ಅಂದ ತಕ್ಷಣ ಸಾಮಾನ್ಯವಾಗಿ ಮಾತಿನ ಮುಂದೆ ಎಲ್ಲಾ ಸಮಯದೊಳಗೂ ಬಳಕೆಗೆ ಬರುವಂತ ಶಬ್ದವೇ ಚಹಾ. ಲೋಕಾರೂಢಿಯೊಳಗೆ ಮಾತಾಡ್ಬೇಕಾದ್ರ 4 ಜನ ಕೂಡಿದಾಗ ಅವಂದ್ ಇದು ಕೆಲಸ ಮಾಡಿಕೊಟ್ಟೆ, 1 ಕಪ್ ಚಹಾ ಕುಡಿಸ್ಲಿಲ್ಲಪ್ಪ ಅವ, ಮನಿಗ್ ಹೋಗಿದ್ದೀವ್ರಿ 1 ಕಪ್ ಚಹಾ ಕೊಡ್ಲಿಲ್ರಿ, ಮಾರಾಯ ಇಷ್ಟ ಬಾಳ ಹೈರಾಣಾಗಿ ಬಂದಿವಿ, ಬಾಳ ದಣದ್ ಬಂದಿವಿ, ಸ್ವಲ್ಪ ಮುಖ ತೊಳ್ಕೊಂಡು 1 ಗ್ಲಾಸ್ ನೀರ್ ಕುಡಿದು 1 ಕಪ್ ಚಹಾ ಕುಡಿಯೋಣ, ಫ್ರೆಶ್ ಆಗ್ಬಿಡ್ತೀವಿ ಅಂತ ಹೇಳಿ ಈ ರೀತಿ ಸಾಕಷ್ಟು ವಿಷಯಗಳು ಹಾಸ್ಯಕ್ಕೂ ಬರ್ತಾವ, ಸುಮ್ನೆ ಜಸ್ಟ್ ಇನ್ನ ರುಟೀನ್ ಲೈಫ್ನಾಗ ಬಂದ್ಬಿಡ್ತಾವ. ಆ ತರ ಚಹಾ ಅನ್ನೋದು ಎಷ್ಟು ಮಹತ್ವ ಪಡೆದಿದೆ ಮನುಷ್ಯನ ಜೀವನದೊಳಗ, ನಿಮ್ಮ ಜೀವನದೊಳಗ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಚಹಾ ಅನ್ನೋದು ನೋಡ್ರಿ, ಚಹಾ ನೀವು ರಿಫ್ರೆಶ್ನಿಗೆ ಅಷ್ಟೇ ಕುಡಿತೀರಿ ಅಂತ ಎಲ್ಲರಿಗೂ ಅನಿಸ್ತೈತಿ. ಬಟ್ ಇಲ್ಲೊಂದು ಸ್ಲೋಗನ್ ಅದ, 1 ಕಪ್ ಆಫ್ ನ್ಯಾಚುರಲ್ ಟೀ ಇಸ್ ಈಕ್ವಲ್ ಟು 5 ಕಪ್ ಆಫ್ ಆರೆಂಜ್ ಜ್ಯೂಸ್ ಅಂತ. ಅದನ್ನ ಇನ್ನೊಮ್ಮೆ ಹೇಳ್ರಿ. 1 ಕಪ್ ಆಫ್ ನ್ಯಾಚುರಲ್ ಟೀ ಈಸ್ ಈಕ್ವಲ್ ಟು 5 ಕಪ್ ಆಫ್ ಆರೆಂಜ್ ಜ್ಯೂಸ್. ಇಲ್ಲಿ ನೋಡ್ರಿ, ನ್ಯಾಚುರಲ್ ಟೀ ಅಂತ ಹೇಳ್ತಾರ ಅವರು, ಬರೀ ಟೀ ಅಂತ ಹೇಳಿಲ್ಲ. 1 ಕಪ್ ಆಫ್ ನ್ಯಾಚುರಲ್ ಟೀ, ದಟ್ ಮೀನ್ಸ್ ಈಗ ಯಾವ್ದೇ ಒಂದು ಟೀ ಕುಡಿದ್ ಬಿಡ್ರಿ ನೀವು, ಯಾವ್ದೊಂದು ಸಾಧಾರಣ ಟೀ ಕೊಡ್ರಿ, ಅಷ್ಟು ರಿಫ್ರೆಶ್ ಕೊಡಂಗಿಲ್ಲ ನಿಮ್ಗೆ ಅದು. ಅದೇ ನಮ್ಮಲ್ಲಿ ನೀವು ಸುಪ್ರೀಂ ಅಂತ ನಾವು ಒಂದು ಕ್ವಾಲಿಟಿ ಮಾಡಿದ್ದೀವಿ, ಈಗ ಎಕ್ಸಾಂಪಲ್ ಇದೆ, ಅಂತ ಚಹಾ ನೀವು ಕುಡೀರಿ, ನಿಮ್ಗೊಂದು ರಿಫ್ರೆಶ್ ಕೊಡುತ್ತೆ, ಎನರ್ಜಿ ಕೊಡ್ತೈತೆ ಅದು. ಆ ಎನರ್ಜಿ ಅಲ್ಲಿಂದ ನೀವು ಇವತ್ತು ಯಾರ ಮನಿಗಾರ ಹೋಗ್ರಿ, ನೀವು ಕನ್ಯೆ ನೋಡಕ್ ಹೋಗ್ರಿ, ನಿಮ್ಗೆ ಫಸ್ಟ್ ಕೊಡೋದೇ ಅವ್ರು ಚಹಾ ಬಿಸ್ಕಿಟ್ ಅನ್ನ, ಅದಷ್ಟು ಕೊಟ್ಬಿಟ್ರೆ ನಿಮಗೊಂದು ಅವರು ಇಂಪ್ರೆಷನ್ ಚೆನ್ನಾಗಿರುತ್ತೆ. ಆಮೇಲೆ ಚಹಾ ಅಂದ ತಕ್ಷಣ ಎಲ್ರು ನ್ಯಾಚುರಲಿ ಅದನ್ನ ಎಲ್ಲಿ ಹೋದ್ರು, ಯಾವ ಊರಿಗೆ ಹೋದ್ರು, ನೀವು ಹೊರಗಡೆ ಸುತ್ತಾಡಕ್ ಹೋದ್ರು, ಜಸ್ಟ್ 1 ಕಪ್ ಟೀ ಕುಡಿದ್ರೆ ಮತ್ತೆ ಸುತ್ತಾಡ್ಕೊಂಡ್ ಬರೋದು, ಮತ್ ಸ್ವಲ್ಪ ಬೇಜಾರಾಗ ಇನ್ನೊಂದ್ ಕಪ್ ಟೀ ಕುಡಿಯನ್ ಬಾ ಅಂತ ಮತ್ತೊಂದು ಟೀ ಕಪ್ ಕುಡಿದಿರಿ, ಅದು ಸರ್ವೇ ಸಾಮಾನ್ಯ ಹಿಂಗ್ ನಡೆದ್ ಬಂದೈತಿ. ಆಮೇಲೆ ಚಹಾ ಅನ್ನೋದು ಹೆಂಗ್ ಬಂತು ಅಂತ ಅನ್ನೋದು ಒಂದು ನಮ್ಮ ತಂದೆಯವ್ರು ಹೇಳ್ತಿದ್ರು ನಮ್ಗೆ. ಚಹಾ ಅನ್ನೋದು ಹೆಂಗ್ ಬಂತು, ಆಕ್ಚುಲಿ ಚಹಾ ಪುಡಿ ಜಾಸ್ತಿ ಬೆಳೆದು ಆ ಟೈಮ್ನಾಗ ಚೈನಾ ಒಳಗೆ ಬಹಳ ಬೆಳಿತಿದ್ರು. ಅಲ್ಲಿ ಒಬ್ಬ ರಾಜ ಇದ್ನಂತೆ, ಅವರು ಬಿಸಿನೀರು ಡೈಲಿ ಕುಡಿತಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ಅವ್ರಿಗೆ ಒಂದು ಹಾಬಿ. ಅವಾಗ ಒಮ್ಮೆ ಕುಡಿತಾ ಏನಾತಂತ, ಒಂದ್ ಯಾವ್ದೋ ತಪ್ಲ ಆ ಒಂದು ನೀರಾಗ ಬಿತ್ತು, ಬಿಸಿನೀರು, ಅದನ್ನ ಕಲರ್ ಚೇಂಜ್ ಆಗಿದೆ ಸ್ವಲ್ಪ, ಏನಾಗಿದೆ ನೋಡೋಣ ಅಂತ ಹೇಳಿ ಅವ್ರು ಕುಡಿದ ತಕ್ಷಣ ಅವ್ರಿಗೆ ಟೇಸ್ಟ್ ಅನ್ಸಿತ್ತದು. ಅದನ್ನ ಅವ್ರು ದಿನಬಳಕೆಯಾಗಿ ಅದನ್ನ ಯೂಸ್ ಮಾಡ್ತಾ ಹೋದ್ರಂತೆ. ಅದನ್ನ ಬಳಸ್ತಾ ಕುಡಿತಾ ಅವ್ರು ಮತ್ತೆ ಯಂಗ್ ಆಗಿ ಎನರ್ಜೆಟಿಕ್ ಆಗಿ ಕಾಣಕತ್ರು. ಹಿಂಗಾಗಿ ಅದನ್ನ ರೊಟೀನ್ ಆಗಿ ಅದನ್ನ ಅವ್ರು ಇದು ಮಾಡಿ ಅದೊಂದು ಪ್ಲಾಂಟೇಶನ್ ಚಾಲು ಮಾಡಿಬಿಟ್ರು ಅವರು. ಆ ತಪ್ಪದ್ದು ಪ್ಲಾಂಟೇಶನ್ ಚಾಲು ಮಾಡ್ತಾ ಏನತ್ರಿ, ಅದನ್ನ ಬ್ರಿಟನ್ ಅವ್ರಿಗೆ ಕಳ್ಸೋಕ್ ಚಾಲು ಮಾಡಿದ್ರು ಅವರು. ಬ್ರಿಟನ್ ಅವರು ಚಹಾ ಅಂತ ಹೇಳಿ ಹಾಲು ಹಾಕಿ ಸಕ್ರಿ ಹಾಕಿ ಈಗ ನಾವೇನ್ ಕುಡಿತೀವಲ್ಲ ಆ ತರ ಅದನ್ನ ಅವ್ರು ಮಿಕ್ಸಪ್ ಮಾಡಿ ಅದನ್ನೊಂದು ಚಹಾ ಅಂತ ಅದಕ್ಕೊಂದು ಹೆಸರು ಕೊಟ್ಟು ಟೀ ಅಂತ ಹೆಸರು ಕೊಟ್ಟರು ಅದಕ್ಕೆ. ಅವ್ರು ಬ್ರಿಟಿಷರು ನಮ್ಮ ಇಂಡಿಯಾಕ್ಕೆ ಮಾಡಕ್ ಬಂದಿದ್ರು, ನೆನ್ಪಿರ್ಬೇಕು ನೀವು, ಹಳೇದಿದು. ಅವಾಗ ಏನಾಗಿತ್ರಿ, ನಮ್ಮ ಆ ಪ್ಲಾಂಟೇಶನ್ ತರ ಚೈನಾದಾಗ ಏನ್ ಬೆಳಿತಿದ್ರಲ್ಲ ಅದೇ ಪ್ಲಾಂಟ್ ತರ ಆಸಾಮ್ದಾಗ ಅವ್ರಿಗೆ ಒಂದು ಪ್ಲಾಂಟ್ ಸಿಕ್ತಂತ, ನಮ್ಮ ಆಸಾಮ್ದಾಗ ಸಿಮಿಲರ್. ಇದು ಸೇಮ್ ಅದಲ್ಲ ಅಂತ ಹೇಳಿ ಅವ್ರು ಚೆಕ್ ಮಾಡಿದಾಗ ಏನಾಯ್ತು, ಸೇಮ್ ಇದು ಈಕ್ವಾಲಿಟಿ ಹೊಂಟು, ಅದೇ ಚಾನು ಹೊಂಟು ಸೇಮ್. ಅವ್ರು ಮತ್ತೆ ಅದನ್ನ ಚಾ ಮಾಡಿ ಇಲ್ಲೇ ಕುಡಿಯಾಕತ್ರು. ಅಷ್ಟ್ರೊಳಗೆ ಬ್ರಿಟನ್ ಮತ್ತು ಇಂಗ್ಲೆಂಡ್ಗೆ ಸ್ವಲ್ಪ ವಾರ ಆಯ್ತು. ಚೈನಾದವರು ಬ್ರಿಟನ್ ಅವರಿಗೆ ಚಾ ಪುಡಿ ಕಳ್ಸೋದನ್ನ ನಿಲ್ಲಿಸ್ಬಿಟ್ರು. ಇವ್ರೇನ್ ಮಾಡ್ಬಿಟ್ರು, ಆಸಾಮ್ ತಗೊಂಡು ಚಾ ಮಾಡಕ್ ಚಾಲು ಮಾಡ್ಬಿಟ್ರು. ಬಟ್ ನಮ್ಮ ಆಸಾಮಲ್ಲಿ ಎಷ್ಟು ಬೆಳೀತು ಅಂತಂದ್ರೆ ಅದನ್ನ ಲಾಟ್ಸ್ ಆಫ್ ಬೆಳಕತ್ತದು. ಅದನ್ನ ಅವ್ರಿಗೆ ಅಷ್ಟೊಂದು ಯೂಸ್ ಮಾಡಕ್ ಸಾಧ್ಯ ಆಗ್ಲಿಲ್ಲ. ಅವ್ರ ಏನ್ ಮಾಡ್ಬಿಟ್ರು, ನಮ್ಮ ಇಂಡಿಯನ್ಸ್ಗೆ, ಭಾರತೀಯರಿಗೆ ಅವರು ಚಾ ಮಾಡಿ ಫ್ರೀ ಆಗಿ ನಮಗ್ ಅದನ್ನ ಕೊಡಕತ್ರು. ನಮಗ ಅದನ್ನ ರುಚಿ ಹತ್ಬಿಡ್ತು. ರುಚಿ ಹತ್ಬಿಡ್ತು, ಆ ಚಾದ ದಾಸರನ್ನು ಆಗ್ಬಿಟ್ಟಿ ನಾವು. ಹಂಗಾಗಿ ನಮ್ಗೆ ಚಾ ಅನ್ನೋದು ನಮ್ ಜೀವನದಾಗ ಒಂದು ಬಂತು. ಈಗ ಎಲ್ಲಿ ಬಂದಿದ್ದ ಪರಿಸ್ಥಿತಿ ಅಂದ್ರೆ, ಹೈಯೆಸ್ಟ್ ಚಾ ಪುಡಿ ಬೆಳೆಯೋರು ನಾವೇ, ಅಲ್ಲಿಂದ ಅದ್ರ 70% ಬಳಕೆ ಮಾಡೋರು ನಾವೇ. ಹೈಯೆಸ್ಟ್ ಪ್ರೊಡ್ಯೂಸರ್ಸ್ ಅಂಡ್ ಹೈಯೆಸ್ಟ್ ಕನ್ಸ್ಯೂಮರ್ಸ್. ಓಕೆ, ಚಹಾ ಪುಡಿ ಅನ್ನೋದು ಮತ್ತೆ ಅದಕ್ಕಿಂತ ಪೂರ್ವದಲ್ಲಿ ಚಹಾ ಅನ್ನೋದು ಹೆಂಗ ಉಟ್ಕೊಂಡ್ ಬಂತು ಅಂತನೋ ಹಿಸ್ಟ್ರಿನೂ ನಮಗೆ ಹೇಳಿದ್ರಿ ನೀವು. ಈಗ ಇಳಕಲ್ನಲ್ಲಿ ವೆಜಿಟೇಬಲ್ ಮಾರ್ಕೆಟ್ ನಲ್ಲಿ ಅಂದ್ರೆ ಕಾಯಿಪಲ್ಯ ಮಾರುಕಟ್ಟೆಯಲ್ಲಿ ನಿಮ್ದು ಓನ್ ಶಾಪ್ ಇದೆ, ರಂಗರೇಜ್ ಟೀ ಡಿಪೋ. ಬಹಳ ಹಿಂದಿನಿಂದನೂ ಅದ್ರ ಬಗ್ಗೆ ಒಂದು ಜನರಲ್ಲಿ ವಿಶ್ವಾಸ ಇದೆ. ಇವತ್ತು ನಮ್ಮ ಅಂಗಡಿ ನೀವು ವಿಶೇಷ ಸಂದರ್ಶನಕ್ಕೆ ಬಂದಿದ್ರಿ, ವಿಶ್ವ ಚಹಾ ದಿನ ಕೂಡ. ಈ ಸಂದರ್ಶನವನ್ನು ನಾವು ಚಹಾ ಕುಡಿತಾ ಮುಂದುವರ್ಸೋಣ. ಅಫ್ಕೋರ್ಸ್, ತಗೋಯ್ ಚಹಾ ತಗೋ. ಈ ಚಹಾ ಸ್ಪೆಷಲಿ ನಾವು ನಮ್ಮ ಪ್ರಾಡಕ್ಟ್ ಇಂದ ಸುಪ್ರೀಂ ಟೀ ಇಂದ ಮಾಡಿದ್ದು. ಟೇಸ್ಟ್ ನೋಡಿ ನೀವು. ಎಸ್, ಖಂಡಿತ.
ಆಹಾ, ನಿಜವಾಗ್ಲೂ ಅನಿಸ್ತಾ ಇದೆ. ರಿಫ್ರೆಶಿಂಗ್ ಟೀ ಇದು. ಥ್ಯಾಂಕ್ ಯು. ಇದು ಮನಸ್ಸಿಗೆ ಮುದ ನೀಡುವ, ದೇಹಕ್ಕೆ ಚೈತನ್ಯ ನೀಡುವಂತಹ ಚಹಾ. ಧನ್ಯವಾದಗಳು ಉಮೇಶ್ ಜಿ. ವಿಶ್ವ ಚಹಾ ದಿನಾಚರಣೆ ಈ ಚಹಾ ಕುಡಿಯೋದ್ರ ಮುಖಾಂತರ ಮತ್ತಷ್ಟು ವಿಶೇಷ ಆಯ್ತು. ಹಾ, ಮತ್ತೆ ವಿಷಯಕ್ಕೆ ಬರೋಣ. ನಿಮ್ಮ ಅಂಗಡಿಯೊಳಗ ನೀವು 5 ದಶಕದ ಈ ಅನುಭವ ಚಹಾ ಪುಡಿ ವ್ಯಾಪಾರದೊಳಗೆ ಎಸ್. ಎಷ್ಟು ವಿಧದ ಚಹಾ ಪುಡಿಯನ್ನು ಮಾರಾಟ ಮಾಡ್ತಾ ಇದ್ದೀರಿ? ಎಷ್ಟು ಪ್ರಕಾರದ ಚಹಾ ಪುಡಿಯನ್ನು ಮಾರಾಟ ಮಾಡ್ತಾ ಇದ್ದೀರಿ? ಓಕೆ, ಮೊದಲಿಗೆ ನಮ್ಮ ತಂದೆಯವರು ಚಹಾ ಪುಡಿ ಮಾರುವಾಗ ಹೆಂಗಿತ್ತು ಗೋಪಿ, ವಿಶೇಷವಾಗಿ ಒಂದು ಸಿಗ್ತಾ ಇತ್ತು, ಪ್ರಾಡಕ್ಟ್ಸ್ ಎಲ್ಲ ಭಾಳ ಬರ್ತಾ ಇತ್ತು. ಬಟ್ ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಒಂದು 5-6 ವೆರೈಟೀಸ್ ನಾವು ತರಿಸ್ತಿದ್ವಿ. ಅದರಲ್ಲೇ ಬ್ಲೈಂಡ್ ಮಾಡಿಕೊಂಡು ಒಂದು 5-6 ವೆರೈಟಿ ಮಾಡಿಕೊಂಡು RD PD ಅಂತ ಆ ಟೈಮಲ್ಲಿ ಹಂಗಿತ್ತು. ಬಟ್ ಇವಾಗ ನಾವು ಅದೆಲ್ಲ ಸ್ಟಡಿ ಮಾಡಿ ಅದ್ರದ್ದು ಏನು ರೇಂಜಸ್ ಅದಾವು, ಅದರಿಂದ ಏನು ಇವಾಗ ಸದ್ಯ ಕಸ್ಟಮರಿಗೆ ನೀಡೆಡ್ ಅದ ಅದನ್ನೊಂದು ತಲೆಯಾಗಿ ಇಟ್ಕೊಂಡು ನಮ್ಮ ಶಾಪಲ್ಲಿ ಇವಾಗ ಪ್ರೆಸೆಂಟ್ಲಿ ನಿಮಗೆ ಬೇಕಂತಂದ್ರೆ ಅಪ್ ಟು 16 ವೆರೈಟೀಸ್ ನಮ್ಮಲ್ಲಿ ಸಿಗ್ತಾವೆ. ಓಹೋ, 16 ಹೌದು ವೆರೈಟಿ. ಹೌದು, 16 ವೆರೈಟಿ ನಮ್ಮ ಶಾಪಲ್ಲಿ. ಓಕೆ, ಅಂದ್ರೆ ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ 200 ರುಪೀಸಿಂದ 600 ವರೆಗೂ ಅದೇ. ಓಹೋ, ಬಟ್ ನಾವು 200 ಕಸ್ಟಮರ್ಗೆ ಕೊಡೋಕೆ ನಾವು ಇಚ್ಛೆ ಪಡಲ್ಲ. ಯಾಕಂದ್ರೆ ಕ್ವಾಲಿಟಿ ಸ್ವಲ್ಪ ಅದರಲ್ಲಿ ಲೋ ಇರ್ತಾವೆ. ಬಟ್ ನಾನ್ ಕೆಮಿಕಲ್ ಅದು ಆದ್ರೆ, ಬಟ್ ಅದ್ರಾಗ ಆ ಎನರ್ಜಿಟಿ ಇರಂಗಿಲ್ಲ, ಆ ಲಿಕ್ಕರ್ ಅದು ಬರಂಗಿಲ್ಲ. ದಟ್ ಮೀನ್ಸ್ ಲೀವ್ಸ್ ಏನು ಪ್ಲೇಕ್ ಮಾಡ್ತಾರಲ್ಲ, ಸ್ವಲ್ಪ ಸಾದಾ ಲೀವ್ಸ್ ಇರ್ತೈತಿ. ಈ ಒಳ್ಳೆ ಕ್ವಾಲಿಟಿ ಈಗ ನಾವು ಸುಪ್ರೀಂ ಆಗಲಿ, ಗೋಲ್ಡ್ ಲೆವೆಲ್ ಆಗಲಿ, ಆ ಕಡೆಯಿಂದ ನಾವು ರಂಗ್ಲೇಸ್ ಡಸ್ಟ್ ಆಗಲಿ, ಇವೆಲ್ಲ ಹೈಗ್ರೋನ್ ಟೀಸ್ ಅಂತ ಕರಿತೀವಿ ನಾವು. ಈಗ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಇದು ನಮ್ ಸುಪ್ರೀಂ ಟೀ, ಇದು BOP ಕಟಿಂಗ್ ಅಂತ ಹೇಳ್ತೀವಿ ನಾವು. ಇದೆಲ್ಲ ಹೈಗ್ರೋನ್ ಟೀ ಇರ್ತಾವ, ಇದು ಸ್ಪೆಷಲ್ ಟೀ. ಇವು ನಾವು ಜನರಿಗೆ ಒಮ್ಮೆ ಸ್ಯಾಂಪಲ್ ಕಟ್ಟಿ ಅಂತಂದ್ರೆ 100% ಒಂದು ಅಂಗಡಿ ಇನ್ನೊಮ್ಮೆ ಬರ್ರಿ. ಈಗ ನೀವು ಟೀ ಕುಡಿದ್ರಲ್ಲ, ಇದೇ ಚಹಾ. ಎಸ್ ಎಸ್, ಬಹಳ ಚೆನ್ನಾಗಿದೆ ಚಹಾ. 16 ವೆರೈಟೀಸ್ ನಮ್ಮಲ್ಲಿ. 16 ಪ್ರಕಾರದ ಚಹಾ ಪುಡಿಗಳನ್ನ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರಿ. ಎಲ್ಲಾ ರೀತಿಯ ಗ್ರಾಹಕರು ಬರ್ತಾರೆ. ಕೆಲವರು 200 ರೂಪಾಯಿ ಕೆಜಿ ಇರೋದು ತಗೊಂತಾರ, ಕೆಲವರು 600 ರೂಪಾಯಿ ಕೆಜಿ ಇರೋದು ತಗೊಂತಾರ. ಇವತ್ತಿನ ದಿನಮಾನದಲ್ಲಿ ಸಾಕಷ್ಟು ಪ್ಯಾಕ್ಡ್ ಐಟಮ್ಸ್ಗಳು ವಿಶೇಷವಾಗಿ ಚಹಾ ಪುಡಿ ಮಾರುಕಟ್ಟೆಯಲ್ಲಿದ್ದಾವೆ. ಅದೆಲ್ಲದಕ್ಕಿಂತ ಹೊರತಾಗಿ, ಅದೆಲ್ಲದಕ್ಕಿಂತ ಮೀರಿ ನಿಮ್ಮಲ್ಲಿ ಸಿಗುವಂತ ಗುಣಮಟ್ಟ ಅದು ಯಾವ ರೀತಿ ಇದೆ, ಅದ್ರ ಬಗ್ಗೆ ನೀವು ಗ್ರಾಹಕರಿಗೆ ಏನು ವಿಶ್ವಾಸವನ್ನ ಕೊಡ್ತೀರಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಪ್ರಾಡಕ್ಟ್ಸ್ ಅಂದ ತಕ್ಷಣ ಸಾಕಷ್ಟು ಪ್ಯಾಕಿಂಗ್ ಮಾರುಕಟ್ಟೆಯಲ್ಲಿ ನೀವು ಹೇಳಂಗ್ ಬಂದಿದ್ದಾವೆ. ಈಗ ನಾವು ಖರೀದಿ ಮಾಡೋದು ಹೆಂಗಿದೆ ಅಂತಂದ್ರೆ, ಈಗ ಒಳ್ಳೊಳ್ಳೆ ಕಂಪ್ನಿಯವರು ಎಲ್ಲೇ ಯಾವ ಗಾರ್ಡನ್ ಇಂದ ಚಹಾ ಪುಡಿ ಖರೀದಿ ಮಾಡ್ತಾರೆ ನೋಡ್ರಿ, ಅದ್ರ ಬಾಜು ಗಾರ್ಡನ್ ಅದೇ ನಮ್ದು ಇರ್ತೈತಿ. ದಟ್ ಮೀನ್ಸ್ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇರೋಲ್ಲ. ಅಂದ್ರೆ ನಮಗೂ ಅದ್ರ ಬಗ್ಗೆ ಐಡಿಯಾ ಇದೆ ಇವಾಗ ಏನು ಎತ್ತ ಅಂತ. ನಾವೇನ್ ಮಾಡ್ಬಿಡ್ತೀವಿ, ಚಲೋ ಗಾರ್ಡನ್ ಚಹಾ ಪುಡಿ ತಗೊಂಡು, ಆಮೇಲೆ ಅದು ಮಿಕ್ಸಪ್ ನಾ ಹೇಳಿದ್ನಲ್ಲ ಅವಾಗಲೇ ಹೇಳ್ದಂಗೆ ಮೇನ್ ಬ್ಲ್ಯಾಂಡಿಂಗ್ ಅಂತ ಇರ್ತೈತಿ. ಬ್ಲೆಂಡಿಂಗ್, ಆ ಬ್ಲ್ಯಾಂಡಿಂಗ್ ಅನ್ನ ಮೇನ್ ನಾವು ಮಾಡ್ಕೊಂತೀವಿ. ಲೂಸ್ ಚಹಾ ಪುಡಿ ನಾವು ಯಾವುದೇ ಪಾಕೆಟ್ಗೆ ನಾನು ಕಮ್ಮಿ ಇಲ್ಲ ಅನ್ನೋ ತರ ನಾವು ಇವತ್ತವರೆಗೂ ಅದನ್ನ ಕಸ್ಟಮರಿಗೆ ಮೇಂಟೈನ್ ಮಾಡ್ಕೊತ ಬಂದಿದೀವಿ. ಕಸ್ಟಮರಿಗೆ ನಾವು ಹಂಗೆ ಸ್ಯಾಟಿಸ್ಫೈ ಮಾಡಿದ್ವಿ. ಎಂತ ಅವ್ರು ಏನೇ ಬ್ರ್ಯಾಂಡ್ಸ್ ಕುಡಿತಿದ್ರು ಕೂಡ ನಮ್ದೊಂದು ಸ್ಯಾಂಪಲ್ ಕೊಟ್ಟ, ಇಲ್ಲ ನಿಮ್ದು ಕೂಡ ಚಲೋ ಇದೆ, ನಿಮ್ದ ಕೊಡ್ರಿ ಅಂತ ಇವತ್ತವರೆಗೂ ಕಸ್ಟಮರ್ ನಮ್ಮಲ್ಲಿ, ನೀವು ನಂಬೋದಿಲ್ಲ ಉಪಜಿ, 17 to 20 years ಹಳೆ ಕಸ್ಟಮರ್ಸ್ ಇನ್ನು ನಮ್ಮ ಶಾಪಿಗೆ ಬರ್ತಾರೆ. ಒಂದೇ ವೆರೈಟಿ ಚಹಾ ಪುಡಿ ಇನ್ನೂ ಯೂಸ್ ಮಾಡ್ತಾರೆ. ನಮ್ಮ ಅಂಗಡಿ ನಾನು ಹಾಫ್ ಆನ್ ಅವರ್ ಲೇಟ್ ಆಗಿ ಶಾಪ್ ತೆಗೆದ್ರೆ ಅವ್ರು ನಿಂತು ನಮ್ಮ ಜಾಬಿನ ಒಯ್ಬೇಕು ಅಂತ ಹೇಳಿ ಒಯ್ತಾರ. ಅಷ್ಟು ನಾವು ಗುಣಮಟ್ಟ ಕಾಪಾಡ್ಕೊಂಡಿದ್ವಿ. ಈಗ ಚಹಾ ಮಾಡೋದು ಒಂದು ಕಲೆ. ಎಲ್ಲವೂ ಇದ್ದಾಗೂ ಕೂಡ 100%. ನೋಡ್ರಿ, ಹಾಲಿರುತ್ತೆ, ನೀರಿರುತ್ತೆ, ಚಹಾ ಪುಡಿನೂ ಇರುತ್ತೆ, ಒಳ್ಳೆ ಗುಣಮಟ್ಟದ್ದು ಸಕ್ಕರೆನೂ ಇರುತ್ತೆ. ಎಲ್ಲ ಇದ್ದಾಗೂ ಕೂಡ ಕೆಲವೊಬ್ಬರಿಗೆ ಅದನ್ನ ಸರಿಯಾಗಿ ಪ್ರಿಪೇರ್ ಮಾಡಕ್ ಬರೋದಿಲ್ಲ. ಪ್ರಿಪೇರ್ ಮಾಡೋದು ಕೂಡ ಅದು ಒಂದು ಆರ್ಟ್, ಒಂದು ಕಲೆ. ಸೊ ಚಹಾ ಪುಡಿ ಅಂದ್ರೆ ಚಹಾ ಪುಡಿ ನಿಮ್ಮದ ಬಳಕೆ ಮಾಡಿ ಬಹಳ ಗುಣಮಟ್ಟದ ಚಹಾ, ಒಂದು ರಿಫ್ರೆಶಿಂಗ್ ಟೀ ಮಾಡೋ ವಿಧಾನ ಏನಾದ್ರು ಗ್ರಾಹಕರಿಗೆ, ನೀವು ಕಸ್ಟಮರ್ಸಿಗೆ, ಆಮೇಲೆ ಚಹಾ ಪ್ರಿಯರಿಗೆ ಈ ಸಂದರ್ಶನದ ಮೂಲಕ ಹೇಳ್ತೀರಿ? ಇದು ಹೇಳಲೇಬೇಕಾದ ವಿಷಯ ನಾನು. ಯಾಕಂದ್ರೆ ಎಷ್ಟೋ ಜನ ನಮ್ಮ ಮನೆಯೊಳಗೆ ಚಹಾ ಕುಡಿತಾರೆ. ನಿಮ್ದು ಚಹಾ ಚಲೋ ಆಗ್ತೈತ್ರಿ ಅಂತ ಹೇಳಿ ನಮ್ಮ ಕಿಚನ್ ರೂಮಿನ ಡಬ್ಬಿಯಿಂದ ಚಹಾ ಪುಡಿ ಹೋಯ್ತಾರ, ಮನೆಯೊಳಗೆ ಮಾಡ್ತಾರ, ನಿಮ್ ಮನ್ಯಾಗ ಆದಂಗ ಆಗೋಲ್ಲ ಅಂತ ಹೇಳ್ತಾರೆ ನಮಗೆ. ಇದು ಬಹಳ ಮಂದಿ ಕಂಪ್ಲೇಂಟ್ ಅದ. ದಟ್ ಮೀನ್ಸ್ ಏನ್ ಮಾಡ್ಬಿಡ್ತಾರ, ಯೂಸಲಿ ಇವಾಗ ಬರ್ಷನ್ ಚಾಲು ಮಾಡ್ತಾರ್ರಿ, ಹಾಲು ಬಿಸಿ ಮಾಡ್ತಾರ, ಚಹಾ ಪುಡಿ ಸಕ್ಕರೆ ಹಾಕಿ ಟಿವಿ ನೋಡ್ಕೊತ ಕುಂತ್ ಬಿಡ್ತಾರ. ಅದಕ್ಕೂ 2 minutes 3 minutes ಟೈಮ್ ಕೊಡ್ತಾರ. ಚಹಾ ಕುದಿಯಾಗತ್ತಿದಂತೆ ಓಡ್ ಹೋಗಿ ಸೋಸಿ
ಚಾ ಕುಡ್ಕೊಂಡ್ ಕುಂದಿರ್ತಾರ, ಚಾನ ಸರಿ ಇಲ್ಲ, ಚಾ ಪುಡಿನ ಸರಿ ಇಲ್ಲ ಅನ್ಕೊಂಡ್ ಕುಂತ್ ಬಿಡ್ತಾರ. ಆಮೇಲೆ ಆ ಟಿವಿ ನೋಡ ಮೂಡು ಹೋಗ್ಬಿಡ್ತೈತಿ, ಪೇಪರ್ ಓದೋ ಮೂಡು ಹೋಗ್ಬಿಡ್ತೈತಿ, ಚಾ ಕುಡಿಯೋ ಮೂಡು ಹೋಗ್ಬಿಡ್ತೈತಿ. ಸೊ ಚಾ ಹೆಂಗ್ ಮಾಡ್ಬೇಕು ಅಂತಂದ್ರೆ, ಹಾಲು ನೀರು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಸಮ ಪ್ರಮಾಣ ತಮಗೆ ಎಷ್ಟು ಬೇಕು ಅಷ್ಟು ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಹಾಲು ಬಿಸಿ ಆದಾಗ ಚಾ ಪುಡಿ ಹಾಕ್ಬೇಕು. ಒಳ್ಳೆ ಕ್ವಾಲಿಟಿ ಚಾ ಪುಡಿ ಹಾಕ್ಬೇಕು. ಚಾ ಪುಡಿ ಹಾಕಿ ಒಂದ್ ರೌಂಡ್ ಕುದಿಸ್ಬೇಕದು. ಆಮೇಲೆ ಸಕ್ಕರೆ ಹಾಕ್ಬೇಕು. ಚಾ ಪುಡಿ ಸಕ್ಕರೆ ಒಮ್ಮಗ್ಲೆ ಹಾಕಿದ್ರೆ ಏನಾಗ್ಬಿಡ್ತೈತ್ರಿ, ಆ ಫ್ಲೇವರ್ ಕೊಡಂಗಿಲ್ಲ ನಿಮ್ಗೆ. ಚಾ ಪುಡಿ ಒಮ್ಮೆ ಕುದ್ದಿಂದ ಸಕ್ಕರೆ ಹಾಕ್ಬೇಕು. ಸಕ್ಕರೆ ಹಾಕಿ ಅದನ್ನ ಶೇಕ್ ಮಾಡ್ಬೇಕು ಭವಾಣಿ. ಆಮೇಲೆ ಒಂದ್ 2 ಸಲ ಕುದಿ ಬಂದಾಗ ನೀವು ಸೋಸಿ ಆಮೇಲೆ ಅದು ಚಾ ಕುಡಿತಾ ಟಿವಿ ನೋಡ್ರಿ. ನಿಮ್ಮ ಟಿವಿ ನೋಡ ಮೂಡು ಕರೆಕ್ಟ್ ಇರ್ತೈತಿ. ಆ ಸೀರಿಯಲ್ನು ಸವಿತೀರಿ, ಚಹಾನು ನೀವು ಕರೆಕ್ಟ್ ಆಗಿ ಸವಿತೀರಿ. ಹಿಂಗಿರ್ತೈತಿ ಚಾ. ನಾ ಹೇಳ್ದಂಗ ಒಮ್ಮೆ ಮಾಡಿ ನೋಡ್ರಿ. ನಮ್ಮ ಮಗನ ಚಾ ಪುಡಿ ಯೂಸ್ ಮಾಡ್ಕೊಂಡು ನೋಡ್ರಿ, ನಿಮ್ಗೆ 100% ಚಾ ಸ್ಯಾಟಿಸ್ಫೈಡ್ ಕೊಡ್ತೈತಿ. ಇದು ನಾನ್ ಗ್ಯಾರಂಟಿ ಕೊಡ್ಬೋದು. ಎಸ್, ಒಳ್ಳೆ ವಿಚಾರ ಹೇಳಿದ್ರಿ. ಬಹುತೇಕ ಜನ ಹಂಗೆ ಮಾಡ್ತಾರ, ಸುಮ್ನೆ ಬಡ ಬಡ ಹಾಕ್ತಾರ, ಎಂತದ ಕುದಿಸ್ಬಿಡ್ತಾರ, ಕೊಟ್ಬಿಡ್ತಾರ. ಈ ತಪ್ಪನ್ನ ಯಾರು ಮಾಡಬಾರ್ದು. ಯಾಕಂದ್ರ ಒಂದು ನಾವು ಲಕ್ಷ್ಯ ಕೊಟ್ಟು ಮಾಡಿದಾಗ, ಒಂದ್ ಶ್ರದ್ಧೆಯಿಂದ ಮಾಡಿದಾಗ ಯಾವ್ದೇ ಕೆಲಸ ಆದ್ರೂ ಪರ್ಫೆಕ್ಟ್ ಆಗುತ್ತೆ. ಸೊ ಚಾ ಮಾಡೋದು ನಾವು ಅದನ್ನ ಖುಷಿಯಿಂದ ಕುಡಿಯೋ ಸಲುವಾಗಿ, ಅದನ್ನ ನಾವು ನೀಟಾಗಿ ಮಾಡಿದಾಗ, ಅದ್ರ ಕಡೆ ಗಮನ ಹರಿಸಿ ಮಾಡಿದಾಗ ಅದು ನಮ್ಗ ಒಬ್ವಿಯಸ್ಲಿ ಅದು ನಮ್ಗ ಇದು ಕೊಡ್ತೈತಿ, ಎನರ್ಜಿ ಕೊಡ್ತೈತಿ. ಚಾ ಕುಡಿತಾ ಏನ್ ಕೆಲಸ ಮಾಡಿದ್ರು ಆ ಮೂಡ್ ಬರುತ್ತೆ. ನಿಮ್ಗೆ ಒಳ್ಳೆ ಚಾ ಇತ್ತಂದ್ರ ನೀವು ಪೇಪರ್ ಓದ್ರಿ, ಆ ಪೇಪರ್ ಏನ್ ಸಬ್ಜೆಕ್ಟ್ ತಲೆ ಒಳಗೆ ಹೋಗುತ್ತೆ. ಚಾನೇ ಸರಿ ಇಲ್ಲ ಅಂದ್ರೆ ಆ ಸಬ್ಜೆಕ್ಟ್ ತಲೆಗೆ ಹೋಗಲ್ಲ. ಹಂಗಾಗ್ಬಿಡು. ಸಹಜ ಐತಿ ನೀವ್ ಹೇಳೋದು. ಈಗ ಕಳೆದ 17 ವರ್ಷಗಳಿಂದ ನೀವಿಲ್ಲಿ ಅಂಗಡಿ ಮಾಡಿದ್ರಿ, ರಂಗರೇಜ್ ಟೀ ಡಿಪೋ ಮಾರ್ಕೆಟ್ ಒಳಗೆ. ಇಲ್ಲಿ ಸಾಕಷ್ಟು ಗ್ರಾಹಕರು ನಿಮ್ಮ ಚಹಾ ಪುಡಿ ಮೇಲೆ ವಿಶ್ವಾಸ ಹೊಂದಿದ್ದಾರೆ, ನಿಮ್ ಜೊತೆ ಒಂದು ಒಳ್ಳೆ ಬಾಂಧವ್ಯ ಹೊಂದಿದ್ದಾರೆ. ಹಾಗೆ ನಿತ್ಯವೂ ನಿಮ್ಮ ಅಂಗಡಿಗೆ ಬರುವಂತ ಗ್ರಾಹಕರಿದ್ದಾರೆ. ಆಮೇಲೆ ಕೆಲವರು ಹೊಸ ಗ್ರಾಹಕರು ಕೂಡ ಬರ್ತಾರೆ. ಹಳೆಯ ಗ್ರಾಹಕರ ಅಂದ್ರೆ ನಿರಂತರ ನಿಮ್ಮ ಅಂಗಡಿಯಿಂದ ಚಹಾ ಪುಡಿ ಖರೀದಿಸುವಂತ ಗ್ರಾಹಕರ ವಿಶ್ವಾಸವನ್ನ ಹೆಂಗ್ ಉಳಿಸ್ಕೊಂಡಿರಿ? ಮತ್ತೆ ಹೊಸ ಗ್ರಾಹಕರು ಒಮ್ಮೆ ತಗೊಂಡೋದವ್ರು, ನಿಮ್ ಮಾತು ಕೇಳಿ ಒಮ್ಮೆ ತಗೊಂಡೋದವ್ರು ಹೊಳ್ಳಿ ಬಂದು ಮತ್ತೆ ಒಯ್ದಂತ ಉದಾಹರಣೆಗಳು ಸಾಕಷ್ಟು ಇರ್ತಾವ. ಹಂಗ ಹೊಸ ಗ್ರಾಹಕರನ್ನು ಆಕರ್ಷಣೆ ಮಾಡುವಂತ ಒಂದು ಒಂದು ಆಟಿಟ್ಯೂಡ್ ನೀವ್ ಹೆಂಗ್ ಇಟ್ಕೊಂಡ್ರಿ? ಅದು ವಿಶ್ವಾಸ ಗಳಿಸೋದ್ ಹೆಂಗ, ಅದನ್ನ ಉಳಿಸ್ಕೊಂಡು ಹೋಗೋದ್ ಹೆಂಗ? ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ನಮ್ಗೆ ಹಳೆ ಕಸ್ಟಮರ್ಸ್ ಅಂತೂ ಯೂಸಲಿ ಪ್ರಾಬ್ಲಮ್ ನಮ್ಮ ಅಂಗಡಿಗೆ ಬರ್ತಾರ. ಅವರು ಫೇಸ್ ನೋಡಿದ ತಕ್ಷಣ ಅವ್ರು ಇದೇ ತಗೋತಾರ ನಮ್ಗೆ ಗೊತ್ತಿರ್ತೈತಿ, ಅದನ್ನ ಕೊಟ್ಬಿಡ್ತೀವಿ. ಆಮೇಲೆ ಸ್ಪೆಷಲಿ ನಮ್ಮ ಶಾಪಿನ ಅಡ್ವರ್ಟೈಸ್ಮೆಂಟ್ ಹೆಂಗದ ಅಂದ್ರೆ, ನಾವು ಎಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಅಂತಂದ್ರೆ ಆ ಕಸ್ಟಮರ್ ಹೋಗಿ ಬಾಜು ಮನೆಗೆ 100% ಹೇಳ್ತಾರೆ, ನಾವ್ ಇಂತ ತರ್ತೀವಿ, ಚಾ ಹಿಂಗಾಗುತ್ತ, ಅಲ್ಲೇ ಹೋಗ್ರಿ ಅಂತ ಹೇಳಿ. ಇದು ಒಂದೇ ನಮ್ದು ಅಡ್ವರ್ಟೈಸ್ಮೆಂಟ್. ಯಾಕಂದ್ರೆ ಕ್ವಾಲಿಟಿ ನಾವು ಹಂಗೆ ಕೊಡ್ತೀವಿ. ಎರಡನೇದು, ಹೊಸ ಕಸ್ಟಮರಿಗೆ ನಾವು ಹೆಂಗ ಕ್ಯಾಚ್ ಮಾಡ್ತೀವಿ ಅಂತಂದ್ರೆ, ಈಗ ಒಬ್ರು ಚಾ ಪುಡಿ ತಗೊಳಕ್ ಬಂದಿರ್ತಾರ, ಅವ್ರ ಹಿಂದೆ ಇನ್ನೊಬ್ರು ಯಾರು ಬಂದಿರ್ತಾರ. ಅವ್ರು ನಿಮಗೂ ಬೇಕಂದ್ರೆ ಅಂದ್ರೆ ಇಲ್ಲಿ ನಾವು ತಂದೀವಿ ಮೊನ್ನೆ ಬೇರೆ ಕಡೆ ಅಂತ ಹೇಳ್ತಾರೆ. ನಾವು ಅವ್ರ ಜೋಡಿ ಅವ್ರಿಗೆ ಒಂದು ಜಸ್ಟ್ ಸ್ಯಾಂಪಲ್ ಕೊಡ್ತೀವಿ, ನಮ್ಮ ಅಂಗಡಿದ ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ತೀವಿ. ಅವ್ರು ಅದನ್ನ ಸ್ಯಾಂಪಲ್ ನೋಡಿ ಚೆಕ್ ಮಾಡಿ ಮನ್ಯಾಗ ಮಾಡಿದ ತಕ್ಷಣ ಅವ್ರು 100% ನಮ್ಮ ಅಂಗಡಿ ಬರ್ತಾರ ಅಂತ ನಮಗೆ ಖಾತೆ ಇರ್ತೈತಿ. ಹೀಗೆ ನಾವು ಹೊಸ ಕಸ್ಟಮರ್ಸಿಗೆ ಸ್ಯಾಂಪಲ್ಸ್ ಕೊಡೋ ಮುಖಾಂತರ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಅವ್ರಿಗೆ. ಒಳ್ಳೆ ಕ್ವಾಲಿಟಿ ಸ್ಯಾಂಪಲ್ ಕೊಟ್ಟ ತಕ್ಷಣ ಅವರು ಆಮೇಲೆ ಅವ್ರು ಯಾವಾಗ ಬಂದ್ರೆ ನಾವು ಸೇಮ್ ಟೇಸ್ಟ್ ಮೇಂಟೈನ್ ಮಾಡ್ತೀವ್ರಿ. ಟೇಸ್ಟ್ ಚೇಂಜ್ ಮಾಡಂಗಿಲ್ಲ. ಶಾಂಪಲ್ ಒಂದು ಕೊಡೋದು, ಆಮೇಲೆ ನಾವು ಕೊಡೋದು ಬೇರೆ. ಆ ಥರ ಯಾವತ್ತು ನಾವು ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂದ್ರೆ ನಮ್ಮ ತಾತನವ್ರು ಹೇಳಿದ ಮಾತು ಇವತ್ತಿಗೂ ನಾವು ಕಾಪಾಡ್ಕೊಂಡು ಬಂದೀವಿ, ಮುಂದಾದ್ರೂ ನಾವು ಅದನ್ನ ಕಾಪಾಡ್ತೀವಿ. ಆಮೇಲೆ ಈ ಬಿಸ್ನೆಸ್ ನಾವು ಆಲ್ಮೋಸ್ಟ್ ಲಾಭದಗೋಸ್ಕರ ಮಾಡೋದು ಬಹಳ ಕಮ್ಮಿ. ಲಾಭದಗೋಸ್ಕರ ಮಾಡ್ತೀವಿ, ಕಡಿಮೆ ಪರ್ಸೆಂಟೇಜ್ ಮಾಡೋಣ. ಯಾಕಂದ್ರೆ ಗ್ರಾಹಕರಿಗೆ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಪೂರ ತಪ್ಪಿಟ್ಟಿದೆ, ವಿಶ್ವಾಸ ಕಡಿಮೆ ಆಗ್ತಾ ಇದೆ. ಅದನ್ನು ಉಳಿಸ್ಲಿಕ್ಕೋಸ್ಕರ ನಾವು ಒಳ್ಳೆ ಕ್ವಾಲಿಟಿ ಜನರಿಗೆ ಕೊಡೋಣ. ನಾಲ್ಕು ದುಡ್ಡು ನಮ್ಗೆ ಕಡಿಮೆ ಉಳಿದ್ರೂ ಪರವಾಗಿಲ್ಲ, ಜನರಿಗೆ ಒಳ್ಳೆ ಕ್ವಾಲಿಟಿ ವಿಶ್ವಾಸ ಇಟ್ಕೊಂಡು ಹೋಗೋಣ, ನಮ್ಮ ಬಿಸ್ನೆಸ್ ಇನ್ನೂ ಮುಂದುವರಿಲಿ ಅಂತ ಹೇಳಿ ನಾವು ಅದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಹೊಂಟಿದ್ವಿ. ಎಸ್, ಒಳ್ಳೆ ವಿಚಾರ. ನಿಜವಾಗ್ಲು ಹಣ ಗಳಿಸ್ಬೇಕು ಅನ್ನುವಂಥದ್ದೇ ಬಹಳಷ್ಟು ಜನರದ್ದು ಗಮನ ಆ ಕಡೆ ಇರುವಾಗ ಗ್ರಾಹಕರ ವಿಶ್ವಾಸ ಉಳಿಸ್ಕೋಬೇಕು, ಅವ್ರಿಗೊಂದು ಖುಷಿ ಆಗುವಂತ ಒಂದು ಗುಣಮಟ್ಟ ಕೊಡ್ಬೇಕು. ಮತ್ತೆ ಕುಡಿಯುವಂತ ಚಹಾ ಅವ್ರಿಗೆ ಎಲ್ಲಾ ರೀತಿಯಿಂದನೂ ತೃಪ್ತಿ ತರಬೇಕು ಅಂತ ವಿಚಾರ ನೀವು ಹೇಳಿದ್ರಿ. ನಿಜವಾಗ್ಲೂ ಅದು ಖುಷಿಯ ವಿಚಾರ. ಆಮೇಲೆ ನಮಗ ಬಹಳ ಅದು ತೃಪ್ತಿದಾಯಕವಾದಂತ ಅಭಿಪ್ರಾಯ ನೀವು ಹೇಳಿದ್ದು. ಇನ್ನು ಕೊನೆಯದಾಗಿ, ಇವತ್ತು ಚಹಾ ದಿನಾಚರಣೆ. ಸಹಜವಾಗಿ ನಾವು ನೋಡ್ತೀವಿ ಎಲ್ಲದಕ್ಕೂ ಒಂದು ದಿನಾಚರಣೆಗಳಿದಾವೆ. ತಂದೆಯರ ದಿನ ಇದೆ, ತಾಯಿಯರ ದಿನ ಇದೆ, ಒಂದೊಂದು ವಸ್ತುವಿನ ದಿನ ಇದೆ. ಎಲ್ಲದಕ್ಕೂ ಒಂದೊಂದು ದಿನ ಅಂತೇಳಿ ನಾವು ಅಂತಾರಾಷ್ಟ್ರೀಯ ಮಟ್ಟದೊಳಗ ಆಚರಿಸ್ತೀವಿ ಅನ್ನೋದಕ್ಕಿಂತ ಪರಸ್ಪರ ಅದನ್ನ ಶೇರ್ ಮಾಡ್ಕೊಂತೀವಿ ನಾವು. ಇವತ್ತ ಮೇ 21, ಇವತ್ತೇನು ವಿಶೇಷ? ಇವತ್ ಚಹಾ ದಿನ, ಅಂತಾರಾಷ್ಟ್ರೀಯ ಚಹಾ ದಿನ ಅಥವಾ ವಿಶ್ವ ಚಹಾ ದಿನ. ಈ ವಿಶ್ವ ಚಹಾ ದಿನದ ಈ ಸಂದರ್ಭ
ಇವತ್ತು ವಿಶೇಷವಾಗಿ ಈ ಸಂದರ್ಶನದ ಮೂಲಕ ಗ್ರಾಹಕರಿಗೆ, ನಿಮ್ಮ ನಿತ್ಯದ ಗ್ರಾಹಕರಿಗೆ, ಆಮೇಲೆ ವಿಶ್ವದಾದ್ಯಂತ ಇರುವಂತಹ ಚಹಾ ಪ್ರಿಯರಿಗೆ, ನಿಮ್ಮ ಆತ್ಮೀಯ ವಲಯಕ್ಕೆ ನೀವು ಈ ಸಂದರ್ಶನದ ಮೂಲಕ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಇವತ್ತು ವಿಶ್ವ ಚಹಾ ದಿನ. ನಮ್ದು ಆಕ್ಚುಲಿ ಒಂದು ಟೀ ಇಂಡಿಯಾ ಬೋರ್ಡ್ ಅಂತ ಒಂದು ಬೋರ್ಡ್ ಇರ್ತೈತ್ರಿ ನಮ್ದು. ಇದು ಅವ್ರು ಇದನ್ನ ಇವತ್ತು ವಿಶ್ವ ಚಹಾ ದಿನ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನನಗೆ ಭಾಳ ಖುಷಿ. ಈ ದಿನ ಬಂತಂದು ನನಗೆ ಎಲ್ಲಿಂದ ಖುಷಿ. ನಮ್ಮೆಲ್ಲಾ ಗ್ರಾಹಕರಿಗೆ ನಾನು ಹೇಳೋದಿಷ್ಟೇ, ಚಹಾ ಕುಡಿಯಾಕ ಒಟ್ಟ ಭಯ ಪಡ್ಬೇಡ್ರಿ. ಅಟ್ಲೀಸ್ಟ್ ಒಬ್ಬ ಮನುಷ್ಯ 3 ಕಪ್ಪರ ಒಂದ್ ದಿನಕ್ಕೆ ಚಹಾ ಕುಡಿಲೇಬೇಕು. ಆ ಮನುಷ್ಯ ಫ್ರೆಶ್ ಆಗಿರ್ತಾನೆ. ಆಮೇಲೆ ಎಲ್ರಿಗೂ ಚಹಾ ಕುಡಿಸ್ರಿ, ನೀವು ಕುಡೀರಿ. ಆತಿಥ್ಯವನ್ನು ಚಾಲಿಂದನ ಮಾಡ್ರಿ. ಯಾರ ಮನೆಗೆ ಬಂದ್ರು ಅಲ್ಲಿಂದ ಎಲ್ಲರೂ ಸಿಹಿಯಾಗಿರೋಣ, ಚಹಾ ಕುಡಿತಾ ಎಲ್ಲರೂ ಖುಷಿ ಖುಷಿಯಾಗಿರೋಣ. ಇಷ್ಟು ಹೇಳ್ತೀನಿ ನಾನು. ರಿಫ್ರೆಶ್ ಆಗಿರೋಣ ಯಾವಾಗಲೂ ಅಂತ ಹೇಳ್ತಾರೆ. ಕೊನೆಯದಾಗಿ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಶುಭಾಶಯ ಹೇಳ್ರಿ. ಇವತ್ತು ವಿಶ್ವ ಚಹಾ ದಿನಾಚರಣೆ ಪ್ರಾರಂಭದಲ್ಲಿ ಒಮ್ಮೆ ಹೇಳಿದಿರಿ, ಕೊನೆಯದಾಗಿ ಒಮ್ಮೆ ಶುಭಾಶಯಗಳನ್ನು ತಿಳಿಸ್ರಿ. ಓಕೆ, ಎಲ್ಲಾ ಗ್ರಾಹಕರಿಗೂ ಹಾಗೂ ವೀಕ್ಷಕರಿಗೂ ಈ ವಿಶ್ವ ಚಹಾ ದಿನದ ಹಾರ್ದಿಕ ಶುಭಾಶಯಗಳು. ಹೆಚ್ಚೆಚ್ಚು ಚಹಾ ಕುಡೀರಿ, ಹೆಚ್ಚೆಚ್ಚು ಖುಷಿಯಾಗಿರಿ, ಎನರ್ಜೆಟಿಕ್ ಆಗಿರಿ. ಆಲ್ ರೈಟ್. ಆಮೇಲೆ ನಿಮಗೂ ಕೂಡ ಮತ್ತೊಮ್ಮೆ ಚಹಾ ದಿನದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಈ ವಿಶೇಷ ಸಂದರ್ಶನ, ನಾವು ಚಹಾ ಕೂಡ ಕುಡಿದ್ವಿ ಈ ಸಂದರ್ಶನದೊಳಗೆ. ಅದು ಒಂದು ಗುಣಮಟ್ಟದ ಚಹಾ ಆಗಿತ್ತು, ನಮ್ಗೆ ಖುಷಿ ಕೊಡ್ತು. ಚಹಾದ ಬಗ್ಗೆ ಮಾತಾಡ್ತಾ ಚಹಾನು ಕುಡಿದ್ವಿ. ಆಮೇಲೆ ಇವತ್ತು ಈ ಸಂದರ್ಶನ ಕೂಡ ತಮ್ಮ ಜೊತೆ ಮಾತಾಡಿದ್ದಕ್ಕೆ ನನಗೆ ಬಹಳ ಖುಷಿಯಾಗಿದೆ. ನಾನು ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ನೀವೇನೊಂದು ಕಾನ್ಸೆಪ್ಟ್ ಇಟ್ಕೊಂಡು ಹೊರಟಿದ್ದೀರಿ, ಒಂದು ಬದ್ಧತೆ ಇಟ್ಕೊಂಡು ಹೊರಟಿದ್ದೀರಿ. ಒಳ್ಳೆ ಗುಣಮಟ್ಟದ ಚಹಾ ಪುಡಿ ಗ್ರಾಹಕರಿಗೆ ಕೊಡ್ಬೇಕು. ಆ ಚಹಾ ಕುಡಿದು ಅವರೆಲ್ಲ ರಿಫ್ರೆಶ್ ಆಗಿ ಲೈಫ್ ಲೀಡ್ ಮಾಡ್ಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಮುಂದುವರೆಟಿದ್ದೀರಿ. ನಿಮ್ಮ ವ್ಯಾಪಾರ ಉದ್ದಿಮೆ ಇನ್ನೊಂದಷ್ಟು ಅಭಿವೃದ್ಧಿಯನ್ನು ಹೊಂದಲಿ, ನಿಮಗೆ ಒಳ್ಳೇದಾಗ್ಲಿ ಅಂತ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ. ಎಲ್ಲಾ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ. ಧನ್ಯವಾದ ಉಮೇಶ್ ಜಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.